ತುಲಾರಾಶಿ ಅಂತ ಬಂದಾಗ ನೋಡಿ ಸತತ ಯಾಕಂತಂದರೆ ಈ ತುಲಾರಾಶಿಯವ್ರಿಗೆ ಏನಪ್ಪ ಅಂತಂದರೆ ತುಂಬ ಕಷ್ಟ ನೋವು ಕುಟುಂಬದ ಸಮಸ್ಯೆಗಳು ಅತಿ ಹೆಚ್ಚು ನಿಮಗೆ ತುಲಾರಾಶಿಯವರಿಗೆ ಎದುರಾಗ್ತಾ ಇತ್ತು. ಆದರೆ ಈ ಒಂದು 2026 ಅದಕ್ಕಿಂತ ಮುಖ್ಯವಾಗಿ ನಿಮಗೆ ತುಲಾರಾಶಿಯವರಿಗೆ ಈ ವರ್ಷ ಸಂಕ್ರಾಂತಿ ಹಬ್ಬ ಬರ್ತಾ ಇದೆ. ಸಂಕ್ರಾಂತಿ ಹಬ್ಬ ಅಂತ ಹೇಳ್ತಿದ್ದಂಗೆ ಎಲ್ಲರೂ ನೋಡಿ ಎಳ್ಳು ಬೆಲ್ಲ ಮನೆಯಲ್ಲಿ ಸಿಹಿ ತಿಂಡಿಗಳನ್ನ ಮಾಡೋದು, ಅದನ್ನು ದಾನವಾಗಿ ಕೊಡೋದು, ಇದು ಇವಾಗ ಒಂದು ಈಗಿನ ಕಾಲದ ಒಂದು ಇದಾಗಿದೆ, ಪದ್ಧತಿಯಾಗಿದೆ. ಆದರೆ ಮುಂಚಿನಿಂದಲೂ ಏನಪ್ಪ ಅಂತಂದರೆ ನಮ್ಮ ಸಿರಿಧಾನ್ಯಗಳನ್ನ ಇಟ್ಟು ಪೂಜೆ ಮಾಡೋದು ಅಥವಾ ಅದರಿಂದ ಸಿರಿಧಾನ್ಯಗಳಿಂದ ಆಗ್ತಕ್ಕಂತಹ ಯಾವುದಾದ್ರೂ ಒಂದು ತಿಂಡಿ ತಿನಿಸುಗಳನ್ನ ಇಟ್ಟು ನೈವೇದ್ಯ ಮಾಡೋದು ದೇವರಿಗೆ. ಯಾಕಂದರೆ ಬೆಳೆಗಾರರೆಲ್ಲ ಅದನ್ನು ಬೆಳೆದು ಅದರಲ್ಲಿ ಅವರು ಲಾಭವನ್ನು ಅದನ್ನೇ ಅವ್ರ ಲಾಭ ಬರಲಿ ಬಿಡಲಿ, ಅವ್ರಿಗೆ ಏನೋ ಒಂದು ಬೆಳೆ ಕೈಗೆ ಬಂದಿದ ತಕ್ಷಣ ಅದೇ ಅವ್ರಿಗೆ ದೊಡ್ಡ ಖುಷಿ ಆಗ್ತಿತ್ತು. ಹಾಗಾಗಿ ಈ ಒಂದು ಖುಷಿಯನ್ನು ಈ ಹಬ್ಬದಲ್ಲಿ ಹಂಚ್ಕೊಳ್ತಾ ಇದ್ರು. ಅದೇ ರೀತಿ ತುಲಾರಾಶಿಯವರು ನೋಡಿ ರಾಶ್ಯಾಧಿಪತಿ ಶುಕ್ರ ಸುಖಸ್ಥಾನಕ್ಕೆ ಬಂದಿದ್ದಾರೆ. ಇವತ್ತಿಂದ ತುಲಾರಾಶಿಯವ್ರಿಗೆ ಇನ್ನೂ ಟೈಮ್ ಚೆನ್ನಾಗಿದೆ ಅಂತ ಹೇಳ್ಬೋದು. ಅದೇ ರೀತಿ ನಿಮಗೆ ಸೂರ್ಯ ಮತ್ತು ಬುಧ 12ನೇವನಾಗಿರ್ಬೋದು. ಅದೇ ರೀತಿ ನಿಮಗೆ ಸೂರ್ಯ ಬುಧ ಧನಸ್ಥಾನದ ಕುಜ ಕೂಡ ನಿಮ್ಮ ಒಂದು ಇದರಿಂದ ಧನಸ್ಸು ರಾಶಿಯಿಂದ ಮಕರ ರಾಶಿಗೆ ಎಂಟ್ರಾಗ್ತಿದ್ದಾರೆ. ಇನ್ನೊಂದು 3 ದಿನ ಕಾಯಿರಿ. ತುಲಾರಾಶಿಯವ್ರಿಗೂ ಕೂಡ ತುಂಬಾ ಯೋಗ, ತುಂಬ ರಾಜಯೋಗ. ಮನೆಯಲ್ಲಿ ಎಂಥದ್ದೇ ಕಷ್ಟ ಇರಲಿ ಆ ಪ್ರಾಬ್ಲಮ್ ಎಲ್ಲ ಕ್ಲಿಯರ್ ಆಗ್ತಾ ಹೋಗುತ್ತೆ. ಅದೇ ರೀತಿ ನಿಮ್ಮ ಒಂದು ಕುಟುಂಬದ ಸಮಸ್ಯೆ ಕೂಡ ಕ್ಲಿಯರ್ ಆಗ್ತಾ ಹೋಗುತ್ತೆ. ಯಾರಾದರೂ ನಿಮ್ಮ ಮನೆಯಲ್ಲಿ ಅತಿ ಹೆಚ್ಚು ಮಾತು ಬಿಟ್ಟಿದ್ರೆ ಅಥವಾ ನಿಮಗೆ ತುಂಬ ಬೇಕಾಗಿರೋರ ಜೊತೆ ನೀವು ಮಾತು ಬಿಟ್ಟಿದ್ರೆ, ಮುನಿಸಾಗಿದ್ರೆ, ಕುಟುಂಬದಲ್ಲಿ ಯಾರಾದರೂ ದೂರ ಆಗಿದ್ರೆ ಅವರೆಲ್ಲರೂ ಕೂಡ ಯಾವುದೋ ಒಂದು ರೀತಿ ಒಗ್ಗಟ್ಟಾಗುವಂಥ ಒಂದು ಸಮಯ ಇದಾಗಿರುತ್ತೆ. ಅದರಲ್ಲೂ ಈ ಹಬ್ಬ ಬರ್ತಾ ಇದೆ. ಹಬ್ಬ ಬರೋದ್ರಿಂದ ನೋಡಿ ನೀವೇ ಕೂಡ ತುಲಾರಾಶಿಯವರು, ಯಾಕಂದರೆ ನಮ್ಮ ಒಂದು ಬಾಂಧವ್ಯ ಬೆಳಿಬೇಕು ಅಂತಂದರೆ ಯಾಕಂದರೆ ಗ್ರಹಗಳು ತುಂಬ ಸಪೋರ್ಟ್ ಮಾಡ್ತಿದ್ದಾವೆ ತುಲಾರಾಶಿಗೆ. ಹಾಗಾಗಿ ನಮ್ಮ ಬಾಂಧವ್ಯ ಬೆಳಿಬೇಕು ಅಂತಂದರೆ ಖಂಡಿತವಾಗ್ಲೂ ನಮ್ಮ ಕುಟುಂಬಕ್ಕೆ ನಾವೇ ಹೋಗಿ ಒಂದೆರಡು ಮಾತಾಡಿದ್ರೆ ತಪ್ಪಿಲ್ಲ. ಈ ಹಬ್ಬದಲ್ಲಿ ಆ ಒಂದು ಕೆಲಸ ಮಾಡಿ ಅಲ್ಲಿಂದ ನಿಮ್ಮ ಒಂದು ರಿಲೇಷನ್ಶಿಪ್ಪು ತುಂಬ ಚೆನ್ನಾಗಾಗುತ್ತೆ. ಅದು ಯಾವುದೇ ರೀತಿ ಆಗಿರ್ಬೋದು. ಮತ್ತು ನಿಮ್ಮ ಮನೆಯಲ್ಲಿ ತುಲಾರಾಶಿಯವರ ಮನೆಯಲ್ಲಿ ಖಂಡಿತವಾಗ್ಲೂ ಈ ಸಂಕ್ರಾಂತಿ ಹಬ್ಬದ ದಿನ ಯಾರಿಗಾದರೂ ಹೆಣ್ಣು ಮಕ್ಕಳಿಗೆ ಬಾಗಣವನ್ನು ಕೊಡಿ. ಯಾಕಂದರೆ ನಿಮ್ಮ ರಾಶ್ಯಾಧಿಪತಿ ಶುಕ್ರನೇ ಆಗಿರ್ತಾನೆ. ಅವನು ನಿಮಗೆ 4ನೇ ಮನೆ ಸುಖಸ್ಥಾನಕ್ಕೆ ಹೋಗಿರ್ತಾನೆ. ತುಂಬ ನಿಮ್ಮ ಮನೆಯಲ್ಲಿ ನೋಡಿ ಈ ತುಲಾರಾಶಿಯವರ ಮನೆಯಲ್ಲಿ ತುಂಬ ಹೆಣ್ಣು ಮಕ್ಕಳಿಂದನೇ ಜಗಳಗಳು ಸ್ಟಾರ್ಟ್ ಆಗಿರುತ್ತೆ. ಹೆಣ್ಣು ಮಕ್ಕಳಿಂದ, ಹೆಂಗಸರಿಂದ ಅಥವಾ ಮನೆಗೆ ನಮಗೆ ಅಕ್ಕಪಕ್ಕದವರಿಂದ, ನಮ್ಮ ಒಂದು ಕುಟುಂಬಸ್ಥರಿಂದ ಅವರಿಂದ ಕೂಡ ಜಗಳಗಳು, ಪ್ರಾಬ್ಲಮ್ಗಳು ಕೂಡ ನಡೀತಾನೆ ಇರುತ್ತೆ. ಮತ್ತು ಮನೆಯಲ್ಲಿ ಕೋರ್ಟು ಕೇಸು ಈ ಥರ ಪ್ರಾಬ್ಲಮ್ ಅತಿ ಹೆಚ್ಚು ಯಾಕೆ ನಡೀತಾ ಇರುತ್ತೆ ಅಂದರೆ ಯಾರೋ ನಮಗೆ ಬೇಕಾಗಿರೋರೇ ನಮ್ಮ ಮೇಲೆ ಕೇಸ್ ಕೊಡೋದು, ನಮ್ಮ ಒಂದು ಸ್ಥಾನಕ್ಕೆ ಅಡ್ಡಿ ಮಾಡೋವಂಥದ್ದು, ಅಥವಾ ನಮ್ಮ ಮನೆಯ ಹಿರಿಯರು ನಮ್ಮನ್ನು ತೆಗಳೋದು, ಇದೆಲ್ಲನೂ ಕೂಡ ಅವಮರ್ಯಾದೆ ಆಗೋದು, ಇದೆಲ್ಲವೂ ಕೂಡ ತುಲಾರಾಶಿಯವರು ಅನುಭವಿಸಿರ್ತೀರ ಕೂಡ. ಯಾಕಂದರೆ ಗ್ರಹಗಳ ಒಂದು ಸ್ಥಿತಿಗಳು ಹಾಗೆ ಇತ್ತು. ಆದರೆ ಇವಾಗ ಅದೆಲ್ಲವೂ ಕೂಡ ಒಡೆದಾಕುವಂಥ ಒಂದು ಟೈಮ್ ಬಂದಿದೆ. ಯಾಕಂತಂದರೆ ಗ್ರಹಗಳು ಸತತ 4 ಗ್ರಹಗಳು ನಿಮಗೆ ಸುಖಸ್ಥಾನ, 4ನೇ ಮನೆ, 5ನೇ ಮನೆ, ಹೀಗೆ ನಿಮಗೆ ಟರ್ನ್ ಆಗ್ತಾನೆ ಇರುತ್ತೆ. ಈ ಹಬ್ಬ ತುಂಬ ಖುಷಿಯಾಗಿ ಆಚರಿಸಿ ತುಲಾರಾಶಿಯವರು ಕೂಡ ಮನೆಯಲ್ಲಿ ಶುಕ್ರನ ಒಂದು ಸ್ಟೋನು ಏನು ನಮ್ಮಲ್ಲಿ ಸಿಕ್ಕತ್ತೆ, ಕುಬೇರ ಮತ್ತು ಶುಕ್ರನ ಒಂದು ಸ್ಟೋನು ತೊಗೊಂಡೋಗಿ ಈ ಹಬ್ಬಕ್ಕೆ ಅಂತಲೇ ತೊಗೊಂಡೋಗಿ ಮನೇಲಿಟ್ಟು ಪೂಜೆ ಮಾಡಿ ಖಂಡಿತ ತುಲಾರಾಶಿಯವ್ರಿಗೂ ಒಳ್ಳೆಯದಾಗತ್ತೆ. ತುಲಾರಾಶಿಯವ್ರಿಗೆ ಟೈಮು ತುಂಬ ಚೆನ್ನಾಗಿದೆ. ಕಷ್ಟಗಳೆಲ್ಲ ಹೋಗಿ ಈಗ ಸುಖ ಕೊಡೋವಂಥ ಒಂದು ಟೈಮು ಇದಾಗಿರುತ್ತೆ. ಹಾಗಾಗಿ ಸತತ ಗ್ರಹಗಳು, ಯಾಕಂದರೆ ಸುಮ್ಮನೆ ಅಲ್ಲ, ಗ್ರಹಗಳ ಬದಲಾವಣೆಯಿಂದ ಖಂಡಿತವಾಗ್ಲೂ ತುಲಾರಾಶಿಯವರಿಗೆ ಯೋಗನೇ ಅಂತ ಹೇಳ್ಬೋದು. ತುಲಾರಾಶಿಯವರು ಕೂಡ ಈ ಒಂದು ಇನ್ನೂ ಒಂದು 10-20 ವರ್ಷ ಆಗೋಷ್ಟು ಸುಖ ಸಂತೋಷವನ್ನು ನೋಡ್ತಾ ಹೋಗ್ತೀರಿ. ಜೊತೆಗೆ ನಿಮ್ಮ ಪ್ರಾಬ್ಲಮ್ ಎಲ್ಲ ಕ್ಲಿಯರ್ ಆಗ್ತಾ ಹೋಗುತ್ತೆ. ಮತ್ತು ನಿಮ್ಮ ಮನೆಯಲ್ಲಿ ಆರ್ಥಿಕ ಪರಿಸ್ಥಿತಿ ಕೂಡ ಸುಧಾರಿಸ್ತಾ ಹೋಗುತ್ತೆ. ಯಾರೆಲ್ಲ ತುಲಾರಾಶಿಯವರು ಇರ್ತೀರ ಅವ್ರ ಮನೆಯಲ್ಲಿ ಶುಭ ಕಾರ್ಯಗಳು ಬ್ಯಾಕ್ ಟು ಬ್ಯಾಕು, ಅಂದರೆ ಹಿಂದಿಂದನೇ ಶುಭ ಕಾರ್ಯಗಳು ಕೂಡ ನೆರವೇರ್ತಾ ಹೋಗುತ್ತೆ. ಹಾಗಾಗಿ ಸಂಕ್ರಾಂತಿ ದಿನ ಯಾರಿಗಾದರೂ ಹೆಣ್ಣು ಮಕ್ಕಳಿಗೆ ಖಂಡಿತವಾಗ್ಲೂ ನೀವು ದಾನ ಕೊಡಿ, ತುಂಬ ಒಳ್ಳೆಯದಾಗುತ್ತೆ ತುಲಾರಾಶಿಯವರಿಗೆ.